ಇದರಿಂದ ನಮ್ಮ ಒಬ್ಬರು ನೀರಾವರಿ ಮಂತ್ರಿ ಇದ್ರೆ ನಮ್ಮ ಜಿಲ್ಲೆ ಅವ್ರ ಹೆಸರು ಹೇಳೋದಲ್ಲ. ನೀರ್ ಬಾಡ್ ನಿಂದ್ರ ನಾ ಹೇಳ್ತೀನಿ ತಪ್ಪ. ಇಬ್ರು ಎದ್ದು ಹೇಳಿದಿರಲ್ಲ. ಎಷ್ಟು ದುಡ್ಡು ಕೊಟ್ರಿಪ್ಪ? ಎಷ್ಟು ದುಡ್ಡು ಕೊಟ್ರಿ? ಕನ್ಸೆಂಟ್ ಅವಾರ್ಡ್ ಆದದ್ವೇ ಅದಾವ. ಒಂದು 25,000 ಕೋಟಿ ಹಾಕದ್ ಕೊಡ್ರಿ ಅವ್ರಿಗೆ ಪೇಮೆಂಟ್. ಕೊಡ್ಲಿಲ್ಲ ಅಂದ್ರೆ ಅವ್ರು ಬಡ್ಡಿ ಸಹಿತ ತಗೋತಾರ. ನಿಮ್ ಕಡೆಯಿಂದ ಬಡ್ಡಿ ಸಹಿತ ತಗೋತಾರ. ಅವ್ರು ಕೊಡಿಯಲ್ಲ. ಯಾರು ಬೇಕಂತ ಅವತ್ತು ಅರ್ಜಿ ಕೊಟ್ಟಾರ, ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಹೋಗಿ ಅರ್ಕಲ್ಲೋದು. ಮತ್ ಸುಮ್ಮನೆ ಹೇಳ್ಬಿಡುದು. ಕನ್ಸಲ್ಟ್ ಅವಾರ್ಡ್ ಅಂತ 2 ಲಕ್ಷ ರೂಪಾಯಿ ಗೈಡೆನ್ಸ್ ವ್ಯಾಲ್ಯೂ ಇತ್ತು ಅಂದ್ರೆ 4 ಪಟ್ಟು 8 ಲಕ್ಷ ಆಯ್ತು. 8 ಲಕ್ಷ ಕೊಟ್ರ ಆಯ್ತಾ ಅದು ಗೈಡೆನ್ಸ್ ವ್ಯಾಲ್ಯೂನ, ಅಥವಾ ಅದೇನು ಕನ್ಸಲ್ಟ್ ಅವಾರ್ಡ್ ಅಂತ ಕೇಳಿದ್ರಿ? ನಾ ಹಂಗ ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಿಗೆ, ಕೆಲವು ತಾಲೂಕುಗಳಿಗೆ ಗೈಡೆನ್ಸ್ ವ್ಯಾಲ್ಯೂ SR ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ರಿವೈಸ್ ಆಗಿದ್ದಿಲ್ಲ. ಅದಕ್ಕಾಗಿ ನಾನು 24 ಲಕ್ಷ ರೂಪಾಯಿ ನೀರಾವರಿಗೆ, 20 ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಮಾಡಿದೆ. ಅದು ಕನ್ಸೆಂಟ್. ಸಬ್ ರಿಜಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ 2 ಇದ್ದದನ್ನ 4 ಪಟ್ಟು 8 ಕೊಡೋದು ಕನ್ಸೆಂಟ್ ಅಲ್ಲ, ನಾ ಮಾಡಿದ್ದು ಕನ್ಸೆಂಟ್. ಅವತ್ತು ಭೂಮಿ ಬೆಲೆ ಅಷ್ಟೇ ಇತ್ತು. ಅವತ್ತು ಭೂಮಿ ಬೆಲೆ ಎಷ್ಟಿತ್ತು? 23-24 ಲಕ್ಷಕ್ಕೆ ಎಕರೆ ಸಿಗ್ತಿದ್ದು ನೀರಾವರಿ. ಇವತ್ತು ಹೆಚ್ಚಾಗಿದೆ. ಅವತ್ತು ಬಂಗಾರದ ಬೆಲೆ ಇತ್ತು ಸೆಟ್ರ, ಯಾಕಂದ್ರೆ ನೀವು ವ್ಯಾಪಾರಸ್ಥರು ಗೊತ್ತಾಗಬೇಕು. ಬಂಗಾರದ ಬೆಲೆ ಇತ್ತು 50,000 ರೂಪಾಯಿ. ಇವತ್ತು ಬಂಗಾರದ ಬೆಲೆ ಎಷ್ಟಾಗ್ಯದ? ನಾ ಕನ್ಸೆಂಟ್ ಅವಾರ್ಡ್ ಮಾಡಿದ ದಿವಸ 24 ಲಕ್ಷ 20 ಲಕ್ಷ ಮಾಡಿದ್ದನ ಬಂಗಾರದ ಬೆಲೆ 50,000 ಇತ್ತು. ಇವತ್ತು 1,60,000 50,000 ಆಗಿ 3 ಪಟ್ಟು ಆಗ್ಬೇಕು. ಹಂಗಾದ್ರೆ ನಾ ಮಾಡಿದ್ರೆ 3 ಪಟ್ಟು ಕೊಡ್ಬೇಕು. ನೀವು 75 ಲಕ್ಷ ಮಾಡ್ಬೇಕು ನೀವು ಎಕರೆಗೆ. ಅಂದ್ರೆ ನೀವು ಕರೆಕ್ಟ್ ಕೊಟ್ಟಂಗ. ಅವತ್ತು ನಾ ಕೊಟ್ಟಾಗ ಭೂಮಿ ತಗೊಂಡಾರ ಕೆಲವರು, 100 ರೈತರು ಭೂಮಿ ತಗೊಂಡಾರ. 777 ಕಟ್ಟಡಗಳ ಮಾಲೀಕರು ದುಡ್ಡು ತಗೊಂಡಾರ. ಅವ್ರನ್ನ ಕೇಳಿದ್ರಿ. ಎಲ್ಲರಲ್ಲೂ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಭಾರತೀಯ ಜನತಾ ಪಕ್ಷದ ಶ್ರೀ ವೀರಣ್ಣ ಚರಂತಿಮಠ ಅವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮತದಾನವನ್ನ ಯೋಚಿಸಿ ಮಾಡುವಂತ ಅವಶ್ಯಕತೆ ಇದೆ. ಯಾವ ಪಕ್ಷ ನಮ್ಮ ರಾಜ್ಯದ ಮತ್ತು ದೇಶದ ಬೆಳವಣಿಗೆಯ ಬಗ್ಗೆ ಯೋಚನೆ ಮಾಡುತ್ತೋ, ಯಾವ ಪಕ್ಷವನ್ನ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಅವರು ಕಟ್ಟಿ ಜನಾನುರಾಗಿ ಕೆಲಸಗಳನ್ನ ಮಾಡಿದ್ರು, ಅಂತಹ ಪಕ್ಷದ ಇವತ್ತು ನಮ್ಮ ಆ ಪಕ್ಷದ ಶ್ರೀ ವೀರಣ್ಣ ಚರಂತಿಮಠ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಜನರಿಗೆ ಜನಾನುರಾಗಿಗಳಾಗಿ ಜನರನ್ನ ಸದಾ ಜನರ ಮಧ್ಯೆನೇ ಇರುವಂತವ್ರು. ಹೀಗಾಗಿ ಅವ್ರು ಮಾಡ್ತಿರೋ ಕೆಲಸಗಳು, ಬಾಗಲಕೋಟೆ ಪರವಾಗಿ ಮಾಡ್ತಿರೋ ಕೆಲಸಗಳು ಈಗಾಗಲೇ ನಮ್ಗೆಲ್ಲ ಗೊತ್ತಿರುವಂತದ್ದೇ. ಅಂತ ಒಂದು ಪಕ್ಷಕ್ಕೆ ನಾವು ಮತ ಹಾಕಿ ವೀರಣ್ಣ ಚರಂತಿಮಠ ಅವ್ರನ್ನ ಆರಿಸಿ ತಂದ್ರೆ, ಖಂಡಿತವಾಗಿಯೂ ಇಲ್ಲಿ ಬಾಗಲಕೋಟೆ ಮತದಾರರು ಹಾಕಿರುವಂತ ಒಂದು ಮತ ಅದು ಬೆಂಗಳೂರಿನಲ್ಲಿ ಗದ್ದುಗೆಯನ್ನು ಅಲುಗಾಡಿಸ್ಲಿಕ್ಕೆ ಖಂಡಿತವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಅದು ಸಹಾಯ ಮಾಡುತ್ತೆ. ಮುಂದಿನ ದಿನದಲ್ಲಿ ಹೊಸ ಯುಗ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಒಂದು ಸರಿಯಾದ ಮತ ಅದು ಸಹಾಯ ಮಾಡುತ್ತೆ ಅಂತ